ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಗೌರಿ ಶಂಕರ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಶಂಕರ ಭುವಿ ಜೊತೆ ಮಾತಾಡಿಕೊಂಡು ಖುಷಿಯಿಂದ ಮನೆಗೆ ಬರ್ತಾನೆ. ಆಗ ಮನೆ ಬಾಗ್ಲಲ್ಲೇ ಗುಂಡ ಬೇಜಾರು ಮಾಡ್ಕೊಂಡು ಕೂತಿರೋದು ಕಾಣಿಸುತ್ತೆ. ಆಗ ಶಂಕರ ಗುಂಡನ ಹತ್ರ ಬಂದ್ಬಿಟ್ಟು, ಲೋ ಗುಂಡ ಯಾಕೋ ಈ ರೀತಿ ಮುಖ ಇಟ್ಕೊಂಡು ಕೂತಿದೀಯಾ, ಏನಾಯ್ತು ಅಂತ ಕೇಳಿದಾಗ, ಬಾಸು ನನ್ನ ಮನಸ್ಸಿಗೆ ಯಾಕೋ ನಾನೇ ದುಃಖ ಆಯ್ತೈತೆ ಅಂತ ಹೇಳ್ತಾನೆ. ಅಂತದ್ದೇನಾಯ್ತು, ಯಾರಾದ್ರೂ ಏನಾದ್ರು ಅಂದ್ರ ಅಂತ ಶಂಕರ ಕೇಳ್ತಾನೆ. ಏನು ಇಲ್ಲ ಬಾಸು, ನಾಳೆ ಅಪ್ಪಂದಿರೋ ದಿನ ಅಂತೆ. ಆದ್ರೆ ನಾನಿಲ್ಲಿ ಮಠ ಅಪ್ಪನ್ನ ನೋಡೇ ಇಲ್ವಲ್ಲ, ಎಲ್ರೂ ತರ ನಂಗೂ ಅಪ್ಪ ಅವರೇ ಅಲ್ವಾ ಬಾಸು. ಯಾಕೋ ಅಪ್ಪನ್ ನೋಡ್ಬೇಕು ಅಂತ ಶಾನೆ ಆಸೆ ಆಗ್ತೈತೆ. ಅಪ್ಪ ಎಲ್ಲವರೇ ಬಾಸು ಅಂತ ಕೇಳಿದಾಗ ಅದನ್ನ ಕೇಳಿಸ್ಕೊಂಡು ಶಂಕರಂಗೆ ತುಂಬಾ ಬೇಜಾರಾಗುತ್ತೆ. ಯಾಕೋ ಇಷ್ಟು ದಿನ ಅಪ್ಪನ ವಿಷಯ ಮಾತಾಡದೆ ಇದ್ದೋನು ಈಗ ಯಾಕೋ ಅಪ್ಪನ್ ಕೇಳ್ತಾ ಇದೀಯಾ ಅಂತ ಹೇಳಿದಾಗ, ಗೊತ್ತಿಲ್ಲ ಬಾಸು, ಇವತ್ತು ಸ್ಕೂಲಲ್ಲಿ ಫಂಕ್ಷನ್ ಇದೆ ಅಂತ ಹೇಳಿದ ತಕ್ಷಣ ಅಪ್ಪ ನೆನ್ಪಾಗ್ತಾ ಇದ್ದಾರೆ. ಅಪ್ಪನ್ನ ಕೇಳ್ದೆ, ಆದ್ರೆ ಅವ್ವ ಏನು ಹೇಳಲಿಲ್ಲ. ಆದ್ರೆ ಅಜ್ಜಿ ಅಪ್ಪನ ಬಗ್ಗೆ ಏನೇನೋ ಹೇಳ್ತಾ ಇದ್ರು, ಆದ್ರೆ ನನಗೆ ಅದ್ಯಾವುದು ಅರ್ಥ ಆಗ್ಲಿಲ್ಲ. ನೀನ್ ಹೇಳ್ಬಾಸು, ನಮ್ಮ ಅಪ್ಪ ಎಲ್ಲಿ ಅಂತ ಗುಂಡ ಕೇಳ್ತಾನೆ. ಅದನ್ನ ಕೇಳಿಸ್ಕೊಂಡು ಗುಂಡ, ಚಿಕ್ಕಪ್ಪ ಅಂದ್ರು ಅಪ್ಪನ ಸಮಾನನೇ ಕಣ. ಇಲ್ಲಿ ತನಕ ಯಾವತ್ತಾದ್ರೂ ನಿನಗೆ ಅಪ್ಪನ ಬಗ್ಗೆ ಯೋಚನೆ ಬರೋ ತರ ನಾನು ನೋಡ್ಕೊಂಡಿನೇನಿಲ್ಲ. ಕೇಳೋದನ್ನ ಎಲ್ಲದನ್ನು ನಾನು ಕೊಡ್ಸಿಲ್ವೇನ್ಲ. ಆಗಿರುವಾಗ ನೀನು ನನ್ನನ್ನೇ ಯಾಕೆ ಅಪ್ಪ ಅನ್ಕೋಬಾರ್ದು. ಚಿಕ್ಕಪ್ಪನು ಅಪ್ಪನ ತರನೇ ಕಂಡ್ಲಾ. ಹೌದಲ್ವಾ ಬಾಸು, ನೀನು ಯಾವತ್ತೂ ನನ್ನ ಜೊತೆಗೆ ಇದೆಯಾ, ನೀನು ನನಗೆ ಅಪ್ಪ ಇದ್ದಂಗೆಯಾ. ಥ್ಯಾಂಕ್ ಯು ಬಾಸು. ಶಂಕರನ್ನ ತಪ್ಕೊಂತಾನೆ ಗುಂಡ. ಗುಂಡ, ಒಂದ್ ಕೆಲ್ಸ ಮಾಡು, ನೀನು ನಾಳೆ ಸ್ಕೂಲಿಗೆ ರಜಾ ಹಾಕ್ಬಿಡು. ಶಂಕರ ಹೇಳ್ತಾನೆ. ಯಾಕೆ ಬಾಸು ಅಂತ ಗುಂಡ ಕೇಳ್ತಾನೆ. ನಿನಗೆ ಒಂದು ಸರ್ಪ್ರೈಸ್ ಇದೆ, ನಿನ್ನ ನಾನು ಎಲ್ಲೋ ಕರ್ಕೊಂಡು ಹೋಗ್ತೀನಿ. ಪ್ಲೇಸ್ ನೋಡಿದ್ರೆ ನೀನ್ ಶಾನೆ ಖುಷಿ ಪಡ್ತೀಯ ಕಂಡ್ಲಾ ಅಂತ ಶಂಕರ ಹೇಳ್ತಾನೆ. ಸರಿ ಆಯ್ತು ಬಾಸು ಅಂತ ಗುಂಡ ತುಂಬಾ ಖುಷಿಯಿಂದ ಹೇಳ್ತಾನೆ. ಈ ಕಡೆ ಶಂಕರ ರೂಮಿಗೆ ಬಂದು ರೂಮಲ್ಲಿ ಕುತ್ಕೊಂಡು ಮೊಬೈಲಲ್ಲಿ ಏನೋ ನೋಡ್ತಾ ಇರ್ತಾನೆ. ಅದನ್ನ ನೋಡ್ಕೊಂಡು ಗಂಗಾ ಅಲ್ಲಿಗೆ ಬರ್ತಾಳೆ. ಒಂದ್ ಡ್ರಿಂಕ್ಸ್ ಬಾಟ್ಲಿನ ತಂದಿರ್ತಾಳೆ. ಗೊತ್ತು ಶಂಕರ ಅವರು ಹುಡುಗಿ ಜೊತೆ ಮಾತಾಡ್ತಿದ್ದಾರೆ ಅಂತ. ಇರ್ಲಿ ಆ ಹುಡುಗಿಗೆ ಕುಡುಕರು ಅಂದ್ರೆ ಹೇಗೂ ಆಗಲ್ವಲ್ಲ. ಈ ಕುಡಿತದಿಂದನೇ ಆ ಮಗುನ ಶಂಕರನಿಂದ ದೂರ ಮಾಡ್ತೀನಿ ಅಂತ ಅನ್ಕೊಂಡ್ಬಿಟ್ಟು, ಶಂಕರ ಅವರೇ ಅಂತಾಳೆ ಗಂಗಾ. ಓ ಗಂಗನ್ ನೋಡ್ಬಿಟ್ಟು ಶಂಕರ, ಗಂಗಾ ಅವರೇ ಏನಾದ್ರೂ ಮಾತಾಡ್ಬೇಕಿತ್ತ ಅಂತ ಕೇಳ್ತಾನೆ. ಅದು ನಂಗೆ ಗೊತ್ತು, ನಿಮ್ ಮನ್ಸಿಗೆ ತುಂಬಾನೇ ಕಷ್ಟ ಆಗ್ತಿದೆ. ಹಳೆ ನೆನಪುಗಳು ನಿಮ್ಮನ್ನ ಬೆನ್ಬಿಡದೆ ಕಾಡ್ತಾ ಇದೆ. ಈ ತರ ನಿದ್ದೆ ಬರ್ದೆ ಒದ್ದಾಡ್ತಾ ಇರೋದನ್ನ ನನ್ನ ಕೈಲಿ ನೋಡಕ್ಕಾಗಲ್ಲ. ಅದಕ್ಕೆ ನೀವು ನೆಮ್ಮದಿಯಾಗಿ ಮಲಗಿ ನಿದ್ದೆ ಮಾಡ್ಲಿ ಅಂತ ನಿಮ್ಗೇನೋ ಗಿಫ್ಟ್ ತಂದಿದ್ದೀನಿ ಅಂತ ಗಂಗಾ ಬಾಟ್ಲಿನ ಮುಂದೆ ಇಡ್ತಾಳೆ. ಹೋಳಿ ಶಂಕರ ಅವರೇ, ಇದನ್ನ ಕುಡ್ದು ನಿಮ್ ಮನ್ಸಲ್ಲಿರೋ ನೋವನ್ನೆಲ್ಲ ಹೊರಗಡೆ ಹಾಕ್ಬಿಡಿ ಅಂತ ಹೇಳಿದಾಗ, ಶಂಕರ ಅವಳ ಕೈಲಿರೋ ಬಾಟ್ಲಿನ ಇಸ್ಕೊಂಡು ಅದನ್ನ ಟೇಬಲ್ ಮೇಲೆ ಇಟ್ಟು, ಬೇಡ ಗಂಗಾ ಅವರೇ, ನಿನ್ ಮೇಲೆ ಕುಡಿಯೋದಿಲ್ಲ. ಅವ್ವ ಹೇಳಿದ್ಲು, ನೀವ್ ಹೇಳಿದ್ರಿ, ನಂದ ಅದಕ್ಕೆ ಅವ್ವ ಹೇಳಿದ್ರು, ನಾನು ಯಾರು ಹೇಳಿದ್ರು ಮಾತನ್ನ ಕೇಳಲಿಲ್ಲ. ಆದ್ರೆ ಮತ್ತೊಬ್ರು ಹೇಳಿರೋ ಮಾತನ್ನ ಕೇಳಿಸ್ಕೊಂಡು ಕುಡ್ತಾ ಇಷ್ಟ ಕೆಟ್ಟದ್ದು ಅಂತ ಆಯ್ತು. ಇನ್ ಮುಂದೆ ನಾನ್ ಕುಡಿಯಕ್ಕಿಲ್ಲ ಶಂಕರ ಹೇಳ್ತಾನೆ. ಯಾರು ಅಂತ ಕೇಳ್ಬಹುದಾ ಅಂತ ಗಂಗಾ ಕೇಳ್ತಾಳೆ. ಗಂಗಾ, ನಂಗೆ ತುಂಬಾ ಬೇಕಾದವರು ಕೆಟ್ಟದು ಅಂತ ನಂಗೆ ತಿಳಿಸ್ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾನು ನಿನ್ ಜೀವಮಾನದಲ್ಲೇ ಕುಡಿಯಲ್ಲ. ಕುಡಿತದಿಂದ ಎಷ್ಟೆಲ್ಲ ಕೆಟ್ಟದಾಗ್ತೈತೆ ಅಂತ ನಂಗೆ ಈಗ ಅರ್ಥ ಆಗಿದೆ. ಅದನ್ನ ಕೇಳಿಸ್ಕೊಂಡ್ ಗಂಗಾ, ಓ ಹೌದಲ್ವಾ, ಕುಡ್ತ ಕೆಟ್ಟದಲ್ವಾ, ಅದರಿಂದ ನೀವು ದೂರ ಇರ್ತೀರಲ್ವಾ, ಕೆಟ್ಟದಿಂದ ಇನ್ಮೇಲೆ ನಾನು ದೂರನೇ ಇರ್ತೀನಿ. ಶಂಕರ ಹೇಳಿದಾಗ, ಹಾಗಾದ್ರೆ ಗೌರಿನೂ ಕೆಟ್ಟವಳಲ್ವಾ, ಅವಳು ಕೆಟ್ಟದ್ ಮಾಡಿದಾಳಲ್ವಾ, ಅವಳನ್ನ ಮರ್ತು ನೀವು ಜೀವನದಲ್ಲಿ ಯಾಕೆ ಮುಂದೋಗ್ಬಾರ್ದು. ಶಂಕರ ಅವರೇ, ಕೆಟ್ಟದ್ರಿಂದ ದೂರ ಇರ್ಬೇಕು ಅಂತ ನೀವೇ ಹೇಳಿದೀರಾ. ಹಾಗಾದ್ರೆ ನೆನಪು ನಿಮ್ ಮನ್ಸಿಗೆ ಎಷ್ಟೊಂದು ನೋವು ಕೊಡ್ತಿದೆ, ಅದನ್ನೆಲ್ಲ ಮರ್ತು ಜೀವನದಲ್ಲಿ ಮುಂದೆ ಏನಾಗ್ಬೇಕು ಅದನ್ನ ನೋಡಿ. ಗಂಗಾ ಹೇಳ್ತಿರ್ಬೇಕಾದ್ರೇನೆ ಶಂಕರ ಅಲ್ಲಿಂದ ಹೋಗೋದಕ್ ನೋಡ್ತಾನೆ. ಒಂದ್ ನಿಮಿಷ, ನನ್ ಮಾತಿನ್ನೂ ಮುಗ್ದಿಲ್ಲ. ಮಾತಿಂದ ನಿಮಗ್ ನೋವಾಗ್ಬೋದು, ಆದ್ರೆ ನಾನು ಹೇಳೋದನ್ನ ಒಂದೇ ಒಂದ್ಸರಿ ಯೋಚನೆ ಮಾಡಿ ಹೇಳ್ದಾಗ ಅದನ್ನ ಕೇಳಿಸ್ಕೊಳ್ದೆ ಶಂಕರ ಅಲ್ಲಿಂದ ಹೊರಟೋಗ್ತಾನೆ. ಇದನ್ನ ನೋಡಿ ಗಂಗಂಗೆ ತುಂಬಾನೇ ಕೋಪ ಬರುತ್ತೆ. ಇನ್ನೊಂದ್ ಕಡೆ ಮತ್ತೆ ವಿಜಿ ಸೋಫಾ ಮೇಲೆ ಕುತ್ಕೊಂಡಿರ್ತಾರೆ. ವಿಜಯಮ್ಮ, ಇದು ಅಮ್ಮ ನೋಡಿದ್ರೆ ಸ್ಕೂಲಿಗಿನ್ನೂ ರೆಡಿ ಆಗಿಲ್ವಾ ಅಂತ ಕೇಳ್ತಾ ಇದ್ದಾಳೆ. ಆದ್ರೆ ಅಮ್ಮ ನನ್ನನ್ನ ಸ್ಕೂಲಿಗೆ ಕಳಿಸ್ಬಿಡ್ತಾಳೆ. ಹೇಳ್ದಾಗ, ಇರು ಭುವಿ, ಯೋಚನೆ ಮಾಡ್ತಾ ಇದ್ದೀನಿ, ಏನು ಐಡಿಯಾನೇ ಸಿಗ್ತಾ ಇಲ್ಲ. ವಿಜಯಮ್ಮ ಹೇಳ್ತಾಳೆ. ಆಗ ಅಲ್ಲಿಗೆ ಆನಂದ್ ಅವರು ಬರ್ತಾರೆ. ಏನಾಯ್ತು ಅಂತ ಕೇಳ್ತಾರೆ. ಅಯ್ಯೋ ಅಪ್ಪಾಜಿ, ಇವತ್ ನಾವೆಲ್ಲರೂ ಸೇರ್ಕೊಂಡು ಅನಾಥಾಶ್ರಮಕ್ಕೆ ಅಂತ ಅನ್ಕೊಂಡಿದೀವಿ. ಗೌರಿ ನೋಡಿದ್ರೆ ಸ್ಕೂಲಿಗೆ ಭೂವಿನ ಕಳ್ಸಕ್ಕೆ ರೆಡಿ ಮಾಡ್ತಾ ಇದ್ದಾಳೆ. ಅಷ್ಟೇನಾ, ಒಂದ್ ನಿಮಿಷ ಇರಿ, ಒಳ್ಳೆ ಐಡಿಯಾ ಕೊಡ್ತೀನಿ. ಒಳಿತು ಅಂತ ಆನಂದ್ ಕೂಗ್ತಾರೆ. ಹಾಗೆ ಸ್ವಲ್ಪ ಹೊತ್ತಾದ್ಮೇಲೆ ವಿಜಿ ಫೋನ್ ರಿಂಗ್ ಆಗುತ್ತೆ. ದೂರ ಹೋಗಿ ಆನಂದ್ ಅವರೇ ಮಾಡಿರ್ತಾರೆ. ಹಲೋ, ಇದು ಭೂವಿ ನಂಬರ್ ಅಲ್ವಾ ಅಂತ ಆನಂದ್ ಕೇಳಿದಾಗ, ಹೌದು 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 ಹೇಳಿ ಚೇರ್ಮನ್ರೆ ಅಂತ ಹೇಳಿದಾಗ, ಅದು ಒಂದ್ ಸ್ವಲ್ಪ ಭೂವಿ ತಾಯಿ ಹತ್ರ ಮಾತಾಡ್ಬೇಕಿತ್ತು, ಅವ್ರಿಗೆ ಫೋನ್ ಕೊಡಿ ಅಂತ ಹೇಳ್ತಾರೆ ಆನಂದ್. ಆಯ್ತು ಅಂತ ಹೇಳ್ಬಿಟ್ಟು, ಗೌರಿ ನಿನಗೆ ಫೋನ್ ಬಂದಿದೆ ಬಾ ಅಂತ ಹೇಳ್ಬಿಟ್ಟು ಗೌರಿ ಬಂದು, ಭುವಿ ಏನೇ ಮಾಡಿದೆ ಅಕ್ಕ, ಸ್ಕೂಲಲ್ಲಿ ಏನೋ ಮಾಡ್ಕೊಂಡ್ ಬಂದಿದ್ದಾಳೆ, ಅದಕ್ಕೆ ಚೇರ್ಮನ್ರು ಫೋನ್ ಮಾಡಿದ್ದಾರೆ, ಮಾಡೋದು ಒಂದಲ್ಲ ಎರಡಲ್ಲ ಅಂತ ಗೌರಿ ಭುವಿಗೆ ಬೈಯಕ್ ಶುರು ಮಾಡ್ತಾಳೆ. ಮೊದ್ಲು ಫೋನಲ್ಲಿ ಒಂದ್ಸರಿ ಮಾತಾಡು ಅಂತ ವಿಜಿ ಹೇಳ್ತಾರೆ. ಅಂತ ಹೇಳಿ ಗೌರಿ ಹಲೋ ಅಂತ ಹೇಳಿದಾಗ, ಭುವಿ ಸ್ಕೂಲ್ ಚೇರ್ಮನ್ ಮಾತಾಡ್ತಾ ಇರೋದು, ಇವತ್ತು
ಸ್ಕೂಲಿಂದ ಒಂದು ಅನಾಥಾಶ್ರಮದಲ್ಲಿ ಫಂಕ್ಷನ್ ಇದೆ, ಮಗಳನ್ನ ಅನಾಥಾಶ್ರಮಕ್ಕೆ ಕಳಿಸ್ಕೊಡಿ ಅಂತ ಹೇಳ್ತಾರೆ. ಅನಾಥಾಶ್ರಮದಲ್ಲ ಅಂತ ಗೌರಿ ಕೇಳ್ತಾಳೆ. ಹೌದು, ನೀವೇನು ಯೋಚನೆ ಮಾಡಬೇಡಿ, ಆಗಿ ಕರ್ಕೊಂಡೋಗಿ ಸೇಫ್ ಆಗಿ ಕರ್ಕೊಂಬಂದ್ ಬಿಡೋ ಜವಾಬ್ದಾರಿ ಸ್ಕೂಲರ್ದಾಗಿರುತ್ತೆ. ಆನಂದ್ ಹೇಳ್ತಾರೆ, ಸರಿ ಅನಾಥಾಶ್ರಮ ಎಲ್ಲಿದೆ ಅಂತ ಹೇಳಿ, ನಾನು ಟೈಮ್ ಮಾಡ್ಕೊಂಡು ಅಲ್ಲಿಗೆ ಬರ್ತೀನಿ ಅಂತ ಗೌರಿ ಹೇಳ್ತಾಳೆ. ಕೇಳಿಸ್ಕೊಂಡು ಆನಂದ್ಗೆ ಶಾಕ್ ಆಗುತ್ತೆ. ಹಲೋ ಹಲೋ ಅಂತ ನಾಟಕ ಆಡ್ಕೊಂಡು ಆನಂದ್ ಫೋನ್ ಕಟ್ ಮಾಡ್ತಾರೆ. ಅಂತ ವಿಜಿ ಕೇಳ್ತಾರೆ, ಅವ್ರ ಸ್ಕೂಲಿಂದ ಅನಾಥಾಶ್ರಮದಲ್ಲಿ ಹೋಗಿ ಏನೋ ಫಂಕ್ಷನ್ ಮಾಡ್ತಾರಂತೆ, ಮಗು ಜೊತೆ ನೀವು ಹೋಗಿ ಅಂತ ಹೇಳಿದಾಗ, ನೀನೇನು ಯೋಚನೆ ಮಾಡಬೇಡ ಗೌರಿ, ಎಲ್ಲ ನೋಡ್ಕೊಂತೀನಿ, ಭೂವಿ ಜೊತೆ ನಾನೇ ಇರ್ತೀನಿ ಅಂತ ವಿಜಿ ಹೇಳ್ತಾರೆ. ಸರಿ ಅಂತ ಗೌರಿ ಒಪ್ಕೊಂತಾಳೆ. ನೀನನ್ನು ರೆಡಿ ಮಾಡಿಬಿಟ್ಟು ನಾನು ಡ್ಯೂಟಿಗೆ ಹೋಗ್ತೀನಿ ಅಂತೇಳಿ ಭೂವಿನ ಕರ್ಕೊಂಡು ರೂಮಿಗೆ ಹೋಗ್ತಾಳೆ ಗೌರಿ. ಕಡೆ ಮಿರರ್ ಮುಂದೆ ನಿಂತ್ಕೊಂಡು ಶಂಕರ, ನಮ್ಮ ರೌಡಿ ಬೇಬಿಗೆ ಎಂತ ಒಳ್ಳೆ ಸಂಸ್ಕಾರ ಇದೆ, ವಯಸ್ಸಿಗೆ ಎಂತ ಒಳ್ಳೆ ಗುಣ ಇದೆ, ಎಂತ ಒಳ್ಳೆ ಬುದ್ಧಿ ಕಲ್ತ್ಕೊಂಡ್ಬಿಟ್ಟೈತೆ, ಯಾವ್ದೋ ಮಗು ರೋಡಲ್ಲಿ ಭಿಕ್ಷೆ ಬೇಡ್ತಾ ಇರೋದ್ ನೋಡ್ಕೊಂಡು ಸೇಕರ್ಗೋಯ್ತು, ವಯಸ್ಸಿಗೆ ಮೀರಿರೋ ಬುದ್ಧಿ ಇದೆ ನನ್ನ ರೌಡಿ ಬೇಬಿಗೆ, ಮೊದ್ಲು ಹೋಗಿ ಎಲ್ಲಾ ಸಿದ್ಧತೆನೂ ಮಾಡ್ಕೋಬೇಕು, ಗುಂಡಣ್ಣನು ನನ್ನ ಜೊತೆ ಕರ್ಕೊಂಡೋಗಿ ಅವನ ಮನಸ್ಸನ್ನು ಖುಷಿ ಪಡಿಸ್ಬೇಕು ಅನ್ಕೊಂಡು ಶಂಕರ ಕೆಳಗಡೆ ಬರ್ತಾನೆ. ಸುನಂದ ಮತ್ತೆ ಪಾರ್ವತಿ ಗುಂಡಣ್ಣ 3 ಜನನು ಬೇಸರ ಮಾಡ್ಕೊಂಡು ಕೂತಿರ್ತಾರೆ. ಕಡೆ ಗಂಗಾ ಹೋಗಿ ಆ ಭೈರಾದೇವಿ ಹತ್ರ ನಮ್ ಶಂಕರ ಭೂವಿಗೆ ಇನ್ನಷ್ಟು ಹತ್ರ ಆಗ್ತಾ ಇದ್ದಾನೆ, ನೋಡ್ಕೊಂಡು ನನ್ ಕೈಲಿ ಇರಕ್ಕಾಗ್ತಿಲ್ಲ ಅತ್ಯವ, ಅದಕ್ಕೋಸ್ಕರ ಓದಿ ಲಾಯರ್ ಆಗಿ ಜೈಲಿಂದ ಬಿಡಿಸ್ಕೊಂಬಂದೆ, ಇಲ್ದಿರೋ ಪ್ರೀತಿ ನೆನ್ನೆ ಮೊನ್ನೆ ಬಂದಿರೋ ಭೂವಿ ಮೇಲೆ ಯಾಕೆ, ಡೈಲಿ ಇದನ್ನೆಲ್ಲ ನೋಡ್ಕೊಂಡು ಇರಕ್ಕಾಯ್ತಾ ಇಲ್ಲ, ಶಂಕರ ಅವರು ನನ್ ಜೊತೆನೆ ಇರ್ಬೇಕು, ನನ್ ಬಗ್ಗೆ ಮಾತ್ರ ಯೋಚನೆ ಮಾಡ್ಬೇಕು. ಗಂಗಾ ಹೇಳ್ದಾಗ, ನಿನ್ನವು ನಂಗೆ ಅರ್ಥ ಆಯ್ತೈತೆ ಕಣವ, ಕುಡ್ತಾ ಬಿಟ್ಟ ಅಂತ ಖುಷಿ ಪಡ್ಲು ಅಥವಾ ಅವ್ನ ಮಗಳಿಂದಾನೇ ಅವ್ನ್ ಕುಡ್ತಾ ಬಿಟ್ಟ ಅಂತ ದುಃಖ ಪಡ್ಲು ಅರ್ಥ ಆಯ್ತಾ ಇಲ್ಲ, ಅಮ್ಮ ಮಗಳು ಎಲ್ಲೋ ಹಾಳಾಗ್ ಹೋಗಿದ್ರು, ಅಲ್ಲೇ ಹೋಗೋದ್ ಬಿಟ್ಟು ಮತ್ತ್ಯಾಕೆ ವಾಪಸ್ ಬಂದ್ರು. ಭೈರಾದೇವಿ ಹೇಳ್ತಾಳೆ, ಅತ್ತೆವಾ ನಾವಿನ್ನು ಹೀಗೆ ಸುಮ್ಕೆ ಇದ್ರೆ ತುಂಬಾ ತಪ್ಪಾಯ್ತೈತೆ, ಅಷ್ಟು ಬೇಗ ಇದಕ್ಕೆಲ್ಲ ಕೊನೆ ಆಡ್ಲೇಬೇಕು, ಅವಾಗ ಮಗು ಸಾಯಿಲಿಂದ ಸ್ಕೆಚ್ ಹಾಕಿದ್ವಿ, ಆದ್ರೆ ಅಮ್ಮ ಮಗಳಿಬ್ರು ಸೇಫ್ ಆಗಿ ಉಳ್ಕೊಂಡ್ಬಿಟ್ರು, ಸರಿ ಹಾಗೆಲ್ಲ ಆಗ್ಬಾರ್ದು, ಅಮ್ಮ ಮಗಳಿಗೆ ಇಬ್ರಿಗೂ ಸೇರ್ಸಿ ಸ್ಕೆಚ್ ಹಾಕ್ಬೇಕು, ತಡ ಮಾಡ್ಬಾರ್ದು ಅಂತ ಹೇಳ್ದಾಗ, ಸರಿ ಆಯ್ತು ಹಂಗ ಅದ್ ಏನ್ ಮಾಡ್ತೀಯೋ ಮಾಡೋಗು ಅಂತ ಭೈರಾದೇವಿ ಹೇಳ್ತಾಳೆ. ಇರಿ ಅತ್ತೆವಾ, ಇವತ್ತೇಗೂ ಇದ್ರು ಫಾದರ್ಸ್ ಡೇ ಅಲ್ವಾ, ಶಂಕರ ಅವರು ಅವಳ ಜೊತೆನೆ ಕಾಲ ಕಳಿಬೇಕು ಅಂತ ಅನ್ಕೊಂಡಿದ್ದಾರೆ, ಅದ್ ಹೇಗೆ ಅವ್ರ ಜೊತೆ ಕಾಲ ಕಳೀತಾರೋ ನಾನು ನೋಡ್ತೀನಿ, ಮಗಳಿಗೆ ಇಬ್ರಿಗೂ ಇವತ್ತೇ ಶಾಂತಿ ಮುಹೂರ್ತ ಇಡ್ತೀನಿ, ನೋಡ್ತಾ ಇರಿ. ಗಂಗಾ ಹೇಳ್ದಾಗ, ಶಾಬಾಷ್ ಕಣವ ಮಾಡು ಅಂತ ಭೈರಾದೇವಿನೂ ಹೇಳ್ತಾರೆ. ಈ ಕಡೆ ಶಂಕರ ಬಂದ್ಬಿಟ್ಟು, ನೀವೆಲ್ಲ ಗುಂಡ ಹೇಳಿರೋ ಮಾತಿಗೆ ತಾನೇ ಬೇಜಾರಾಗಿ ಕೂತಿರೋದು, ಅದಕ್ಕೆ ಬಾಯಿಲಿ ನಂದ ಮತ್ತೆ ಪಾರ್ವತಿ ಶಂಕರನ ಅಕ್ಕಪಕ್ಕ ಹೋಗ್ತಾರೆ. ಇಬ್ರು ತೋಳಲ್ಲಿ ಇಟ್ಕೊಂಡು, ಶಂಕರ ನೀವಿಬ್ರು ನಂಗ್ ತಾಯಿ ಇದ್ದಂಗೆ, ಮೇಲೆ ನಾನು ನಿಮಗೆ ಮಗ ತಾನೆ, ನೀವು ಬೇಜಾರ್ ಮಾಡ್ಕೊಂಡಿದ್ರೆ ನಂಗೂ ಬೇಜಾರಾಗಲ್ವಾ, ಏನು ಯೋಚನೆ ಮಾಡ್ಬೇಡಿ, ನಿಮ್ ಮಗ ಆಗಿ ನಾನಿನ್ನು ನಿಮ್ ಜೊತೆ ಇದ್ದೀನಿ, ಅದಕ್ಕೂ ಚಿಂತೆ ಮಾಡ್ಬೇಡಿ, ಗುಂಡಣ್ಣನ ಸಂದಾಗ್ ನೋಡ್ಕೊಳ್ಳೋ ಜವಾಬ್ದಾರಿ ನಂದು, ನನ್ ಮಾತ್ರ ಅಲ್ಲ ನಾನಿಬ್ರು ಅವ್ವಂದಿರನ್ನು ತುಂಬಾ ಚಂದಾಗಿ ನೋಡ್ಕೊಂತೀನಿ, ಅವಾಗ್ಲೂ ನಿಮ್ ಜೊತೆನೆ ಇರ್ತೀನಿ ಅಂತ ಶಂಕರ ಅವರಿಬ್ರಿಗೂ ಹೇಳ್ತಾನೆ. ಮಾತ್ ಕೇಳಿ ಸುನಂದ ಮತ್ತೆ ಪಾರ್ವತಿಗೆ ತುಂಬಾನೇ ಖುಷಿ ಆಗುತ್ತೆ. ಇಲ್ಲಿ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.